ಇತಿಹಾಸ ಯಾರು ಹೆಂಗ್ ಬೇಕಾದಂಗೆ ಮಾತನಾಡಬಹುದು, ಲೆಕ್ಕಲ್ಲ ಅದಕ್ಕೆ ಕೆಲವಾರು ಸಂದರ್ಭದಲ್ಲಿ. ಆದ್ರೆ ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ವಿಶೇಷವಾದಂತಹ 1630 ಇಸ್ವಿಯಿಂದ ಹಿಡಿದು 1680 ಇಸ್ವಿಯಲ್ಲಿ ಸುಮಾರು 52-53 ವಯಸ್ಸಿನಲ್ಲಿ ಅವರು ಮಾಡಿರ್ತಕ್ಕಂಥ ಕ್ರಾಂತಿಯನ್ನು ಇಡೀ ಭಾರತ ದೇಶಕ್ಕಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಝೀರೋದಿಂದ ಹೀರೋ ಆಗಿರ್ತಕ್ಕಂಥದ್ದು, ಒಂದು ದೊಡ್ಡ ಎಂಪೈರ್ ಕಟ್ಟಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಯಾರೇ ಇದ್ರೆ ಅದು ಕೇವಲ ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹೌದು, ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಸ್ವರಾಜನ ಸ್ವದೇಶವಾಗಿ ವಿಶೇಷವಾಗಿ ಸ್ವರಾಜ್ ಆಗಬೇಕು, ಸ್ವಾತಂತ್ರ್ಯ ಆಗ್ಬೇಕಂತ ಆ ಪದವನ್ನು ಹೇಳಿರ್ತಕ್ಕಂಥದ್ದೇ ಛತ್ರಪತಿ ಶಿವಾಜಿ ಮಹಾರಾಜ್. ಆಗಿನ ಕಾಲದಾಗ ಮುಘಲರ ಜೊತೆ ಹೋರಾಟ ಮಾಡಿದ್ರು, ಬ್ರಿಟಿಷರು ಕಮ್ಮಿ ಸಂಖ್ಯೆಯಲ್ಲಿದ್ರು, ಬ್ರಿಟಿಷ್ ಜೊತೆ ಹೋರಾಟ ಮಾಡ್ತಾ ಇದ್ರು, ಫ್ರೆಂಚ್ ಯಾವುದೇ ರೆವಲ್ಯೂಷನ್ ಇದ್ರು ಕೂಡ ಅವರೆಲ್ಲರ ವಿರುದ್ಧವಾಗಿ ಧರ್ಮದ ಪರವಾಗಿ ಯಾವಾಗಲೂ ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಇತಿಹಾಸದಲ್ಲಿ ಗುರುತಿದೆ. ಆದ್ರೆ ಒಂದು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಸಮಾಜದ ಬಹಳ ಮುಖಂಡರಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಯಾವುದೋ ಒಬ್ಬ ಮುಸ್ಲಿಂ ವಿರೋಧಿ ಅಂತ ಹೇಳಿ ಆ ತರ ಮನಸ್ಸನ್ನ ನೀವು ಇಟ್ಕೊಳಕ್ ಹೋಗ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಮಾತು ನಿಮಗೆ ಒಂದು ಹೆಸರು ಹೇಳ್ಬೇಕಾಗಿತ್ತಿಲ್ಲ. ರುಸ್ತುಮೆ ಜಮಾಲ್. ಯಾರು? ರುಸ್ತುಮೆ ಜಮಾಲ್. ನೆನ್ಪಿಟ್ಕೋಬೇಕು. ಛತ್ರಪತಿ ಶಿವಾಜಿ ಮಹಾರಾಜ ಅನುಯಾಯಿಗಳು ನಾವೆಲ್ಲ ಇಲ್ಲಿ ಯಾವ ಅಫ್ಜಲ್ ಖಾನಿಗೆ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು, ಅವಾಗ ರುಸ್ತುಮೆ ಜಮಾಲ್ ಬಂದು ಹೇಳ್ತಾನೆ, ಅವನು ಪಠಾನ್, ಅವನು ಅಫ್ಜಲ್ ಖಾನ್ ಮೋಸಗಾರ, ನಿನಗೆ ಹೊಡಿತಾನೆ ಅವನಂತ ಹೇಳಿ. ವಾಗ್ನಕ್ ಅಂತ ನಾವೇನು ಪಿಕ್ಚರ್ ನೋಡಿದ್ವಿ, ಬಗಿತ್ಲಕ್ಕನೆ ವಾಗ್ನಕ್, ಮೈಟೇಗನ ವಾಗ್ನಕ್ ಬದಲ್ತು. ವಾಗ್ನಕ್ ಅಂತಂದ್ರೆ ಟೈಗರ್ ಕ್ಲಾಸ್ ಅಂತ ಹೇಳ್ತೀವಿ. ಹುಲಿಯ ಉಗುರನ್ನ ವಿಶೇಷವಾಗಿ ಇವತ್ತು ಲಂಡನ್ ನಲ್ಲಿದೆ, ಲಂಡನ್ ಮ್ಯೂಸಿಯಂ ನಲ್ಲಿದೆ. ಹುಲಿಯ ಉಗುರನ್ನ ಮಾಡಿ ಅಫ್ಜಲ್ ಖಾನ್ನ ಹೊಟ್ಟೆ ಬಗಿಲಿಕ್ಕೆ ಯಾರೇ ಒಂದು ಉಗುರನ್ನು ಮಾಡಿಕೊಟ್ಟಿದ್ರೆ ಅದು ರುಸ್ತುಮೆ ಜಮಾಲ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ.